ಈ ದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ಸನ್ಮಾನ್ಯ ತಮೇಶ್ ಗೌಡ್ರೆ ಹಾಗೂ ಸನ್ಮಾನ್ಯ ಹರೀಶ್ ಅವರು, ಆತ್ಮೀಯ ಪತ್ರಕರ್ತರೆ, ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ನಿನ್ನೆಯ ದಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿದ್ದಾರೆ. ಪೆಟ್ರೋಲ್ ಬೆಲೆಯನ್ನು 3 ರೂಪಾಯಿ, ಡೀಸೆಲ್ ಬೆಲೆಯನ್ನು 3.5 ರೂಪಾಯಿ ಹೆಚ್ಚಿಸುವಂಥದ್ದಾಗಿದೆ. 26% ಕರ್ನಾಟಕ ಸೇಲ್ಸ್ ಟ್ಯಾಕ್ಸನ್ನು 30% ಮಾಡಿದ್ದಾರೆ. ಡೀಸೆಲ್ ಟ್ಯಾಕ್ಸನ್ನು 14% 18% ಮಾಡಿದ್ದಾರೆ. ಈ ರೀತಿ ಏರಿಕೆಯನ್ನು ಗ್ಯಾರಂಟಿಯಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದೇ ಒಂದು ಗ್ಯಾರಂಟಿ ಬಹಳ ನಿಷ್ಠೆಯಿಂದ ಮಾಡ್ತಿರೋದು, ಎಲ್ಲ ಏರಿಕೆಗಳು, ಎಲ್ಲ ಟ್ಯಾಕ್ಸ್ ಏರಿಕೆಗಳು, ಆಸ್ತಿ ತೆರಿಗೆಯಿಂದ ಹಿಡಿದು ಕುಡಿಯೋ ನೀರಿನ ದರ ಹೆಚ್ಚಿಸೋದ್ರಿಂದ ಹಿಡಿದು ಕರೆಂಟ್ ಬಿಲ್ಲನ್ನು ಹೆಚ್ಚಿಸೋದ್ರಿಂದ ಹಿಡಿದು ವಾಹನಗಳ ತೆರಿಗೆಯನ್ನು ಹೆಚ್ಚಿಸುವಂಥದ್ದು, ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನ ಹೆಚ್ಚಿಸುವಂಥದ್ದು ಮತ್ತು ಗೈಡೆನ್ಸ್ ವ್ಯಾಲ್ಯೂನಲ್ಲಿ ಏರಿಕೆಯನ್ನು ಮಾಡಿರುವಂಥದ್ದು, ಸಾಲ ತಗೊಳ್ಬೇಕು ಅಂತ ಜನರು ಬ್ಯಾಂಕ್ನಲ್ಲಿ ಹೋದಾಗ 600% ರಿಜಿಸ್ಟ್ರೇಷನ್ ಬೆಲೆ ಹೆಚ್ಚಿಸಿರುವಂಥದ್ದು, ಒಂದು GPA SPA ತಗೊಳ್ಳೋಕ್ಕೆ 300% ಅಷ್ಟು ಹೆಚ್ಚಿಸಿರುವಂಥದ್ದು ಎಲ್ಲ ನೀವು ನೋಡ್ತಾ ಹೋಗ್ತೀರಿ. ಬರೀ ದರ ಹೆಚ್ಚಿಸ್ಕೊಂಡೇ ಬಂದಿದ್ದಾರೆ. ಹಾಲಿನ ದರದಿಂದ ಹಿಡಿದು ಅದೇನು ಸಾಧಾರಣ ಮಟ್ಟದಲ್ಲ, ಹಣದುಬ್ಬರ ಆಗ್ತಿದೆ. ಇನ್ಫ್ಲೇಷನ್, ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಅಧಿಕಾರಕ್ಕೆ ಬಂದಿರುವಂಥವ್ರು ಈ ಕಾಂಗ್ರೆಸ್ನವರು. ಮೊನ್ನೆ ಚುನಾವಣೆಯಲ್ಲೂ ಎಲ್ಲ ಬೆಲೆ ಇಳಿಕೆ ಮಾಡ್ತೀವಿ ಅಂತ ಹೇಳಿದರು. ಇವತ್ತು ಬರೀ ಬೆಲೆ ಏರಿಕೆಯನ್ನೇ ಮಾಡ್ತಾನೆ ಬಂದಿದ್ದಾರೆ. ಹಾಗಾಗಿ ಗ್ಯಾರಂಟಿಯಾಗಿ ನಮ್ಮ ಕರ್ನಾಟಕದ ಜನಕ್ಕೆ ಕಾಂಗ್ರೆಸ್ನವ್ರು ಕೊಟ್ಟಿರೋದು ಬರೀ ಬೆಲೆ ಏರಿಕೆ. ಏನೊಂದು ಆರ್ಥಿಕ ಸಚಿವರಾಗಿ ತಜ್ಞರಾಗಿ 1 ರೂಪಾಯಿ ಒಂದು ಬೆಲೆ ಏರಿಕೆ ಆದಾಗ ಎಷ್ಟು ಇದರ ಮೇಲೆ ಪರಿಣಾಮ ಆಗುತ್ತೆ, ಎಲ್ಲ ಬೆಲೆ ಏರ್ಬಿಡುತ್ತೆ, ಎಲ್ಲ ಬೆಲೆ ಏರಿಕೆ ಆಗಿಬಿಡುತ್ತೆ ಅಂತ ಭಾಳ ನೋವಿನಿಂದ ಇಂದಿನ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ಭಾಳ ಪ್ರಬಲವಾಗಿ ವಿರೋಧಿಸಿದರು. ಏನದರ ಪರಿಣಾಮ, ಎಲ್ಲ ಬೆಲೆ ಏರಿಕೆ ಆಗುತ್ತೆ ಅಂತ. 1 ರೂಪಾಯಿ ನಾಚಿಕೆ ಆಗಲ್ವಾ? ಎಲ್ಲ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ಇವತ್ತು ಇಷ್ಟೆಲ್ಲ ಕರೆಂಟ್ ದರವನ್ನು 200 ಯೂನಿಟ್ಗಿಂತ ಹೆಚ್ಚು ಬಳಕೆ ಆಗ್ತಿರೋದ್ರಿಂದ ಇಂಡಸ್ಟ್ರಿಯಲ್ಲು ಮತ್ತು ಇನ್ನೊಂದು ಎಲ್ಲ ಯೂನಿಟ್ಸ್ಗಳು ಇವರ ಬೆಲೆ ಏರಿಕೆ ಮಾಡಿರೋಂಥದ್ದು 100%, 150% ಏರಿಕೆ ಮಾಡಿದ್ದಾರೆ. ಯಾವ ರೀತಿ ಇವರು ಸಮಜಾಯಿಸ್ಕೋತಾರೆ, ಯಾವ ರೀತಿ ಇವರ ನಡೆಗಳನ್ನು, ಇವರ ಕಾರ್ಯಗಳನ್ನು, ನಿರ್ಧಾರಗಳನ್ನು ನಾಡಿನ ಜನತೆ ಒಪ್ಕೊಳ್ಬೇಕಾಗತ್ತೆ. ಇವರ ಆಡಳಿತ ಎಷ್ಟು ಉತ್ತಮವಾಗಿದೆ ಅನ್ನೋಂಥದ್ದು ನೋಡಬೇಕಾಗತ್ತೆ. ಇಷ್ಟು ಕೆಟ್ಟ ಆಡಳಿತ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಎಂದೂ ಕಾಣದಂಥ ರೀತಿಯಲ್ಲಿ ಕೆಟ್ಟ ನಿರ್ಧಾರಗಳನ್ನು, ದರ ಏರಿಕೆಗಳನ್ನು ಏಕಾಏಕಿ ಮಾಡ್ತಿರುವಂಥ ಸರ್ಕಾರ ಯಾವ ಸಮಾಲೋಚನೆ, ಯಾವ ಒಂದು ಮಾತುಕತೆ, ಯಾವ ಒಂದು ಜಸ್ಟಿಫಿಕೇಶನ್, ಯಾವ ಒಂದು ಸ್ಪಷ್ಟತೆ ಇಲ್ಲದೆ ಅಧಿಕಾರ ಸಂಪೂರ್ಣವಾಗಿ ದುರ್ಬಳಕೆಯನ್ನು ಮಾಡಿಕೊಂಡಿರುವಂಥ ಒಂದು ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ರೀತಿ ನಡೆದು ಬಂದಿದೆ. ಆತ್ಮೀಯರೇ, ಇವತ್ತೇನು BJP ಆಡಳಿತ ಮಾಡ್ತಿರೋಂಥ ರಾಜ್ಯದಲ್ಲಿ ನೀವು ನೋಡಬೇಕು. BJP ಆಡಳಿತ ಮಾಡ್ತಿರೋಂಥ ರಾಜ್ಯದಲ್ಲಿ ನೋಡಿ, ಹರಿಯಾಣದಲ್ಲಿ 95 ರೂಪಾಯಿ 54 ಪೈಸೆ, ಉತ್ತರ ಪ್ರದೇಶದಲ್ಲಿ 94 ರೂಪಾಯಿ 55 ಪೈಸೆ, ಗುಜರಾತಲ್ಲಿ 94 ರೂಪಾಯಿ 50 ಪೈಸೆ, ಉತ್ತರ ಕನ್ನಡದಲ್ಲಿ 93 ರೂಪಾಯಿ 82 ಪೈಸೆ, ಅಸ್ಸಾಂನಲ್ಲಿ 97 ರೂಪಾಯಿ. ಅದೇ ಏನೊಂದು ಕಾಂಗ್ರೆಸ್ ಆಡಳಿತ ಮಾಡ್ತಿರೋಂಥ ರಾಜ್ಯಗಳು ನೋಡಿ, 103 ರೂಪಾಯಿ, 102 ರೂಪಾಯಿ, ಕೇರಳದಲ್ಲಿ 105 ರೂಪಾಯಿ 68. ಕಾಂಗ್ರೆಸ್ BJPಯೇತರ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ 109 ರೂಪಾಯಿ 50 ಪೈಸೆ, ವೆಸ್ಟ್ ಬೆಂಗಾಲಲ್ಲಿ 105 ರೂಪಾಯಿ, ಕೇರಳದಲ್ಲಿ 105 ರೂಪಾಯಿ 68 ಪೈಸೆ.